ಅಂತೂ ಇಂತೂ ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಆಯಿತು. ಲಾಸ್ಟಿಗೆ ಒಂದು ನಮಸ್ಕಾರ ಮಾಡಿ ಬಂದೆ. ನೋಡಿ, ನವರಾತ್ರಿ ಗೋವಿಂದ ಸ್ವಾಮಿ ದೇವಸ್ಥಾನದಲ್ಲಿ ಪುನಃ ಲಕ್ಷ್ಮೀ ದೇವಿಗೆ ನವರಾತ್ರಿ ಪ್ರಯುಕ್ತ ಪೂಜೆ ನಡೀತಿದೆ. ಇಲ್ಲಿ ಲಕ್ಷ್ಮೀ ದೇವರಿಗೆ ಗೋವಿಂದ ಸ್ವಾಮಿ ದೇವಸ್ಥಾನ. ಪರಮಾತ್ಮ ಬನ್ನಿ, ನಮ್ಮ ಕೆಲಸ ನಾವು ಹೊರಡೋಣ ಈಗ ನಮ್ಮ ಮನೆಗೆ. ನಮ್ಮ ಕಾರು ರಥ ಅಲ್ಲೂ ನೋಡಿ ಸಾಕು, ಅಲ್ಲೂ ನಮ್ಮ ಕೋಡಿ ಮಳೆ ಬಂದು ನಮ್ಮ ರೋಡೆಲ್ಲ ಚಿತಿ ಪಚಿತಿ ಆಗ್ಬಿಟ್ಟಿದೆ. ವ್ಯವಸ್ಥೆ ಆಗಿದೆ. ಆಯಿತು ಪರಿಸ್ಥಿತಿ. ನಾವಂತೂ ಹೊರಡೋಣ, ಸ್ಟಾರ್ಟ್ ಮಾಡಿ. ಜಾವು ಜಾವು ಆಂಜನೇಯ. ಹೋಗಿ ಮನೆಗೆ ಹೋಗಿ ನಾಶ ಮಾಡಿ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಊಟ ಮಾಡ್ಕೊಂಡು ಒಂದು ಮಲಗಾಟ ಒಂದು 10 ನಿಮಿಷ. ಒಂದು 2 ಗಂಟೆ ಆಗಿದೆ. ಸ್ವಲ್ಪ ಕೆಲಸ ಇದೆ. ಅಷ್ಟು ಸೀಟ್ ಬೆಲ್ಟ್ ಹಾಕ್ಬಿಟ್ಟಿದ್ದೀವಿ. ಶೀಟ್ ಬೆಲ್ಟ್ ಹಾಕಿಲ್ಲ. ಶೀಟ್ ಬೆಲ್ಟ್ ಹಾಕಿದ್ರೆ ಸ್ವಲ್ಪ ಸೌಂಡ್ ಕಮ್ಮಿ ಆಗುತ್ತೆ, ಸೆನ್ಸಾರ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನೋಡಿ ಗೈಸ್, ಆಂಜನೇಯ ದೇವಸ್ಥಾನದಲ್ಲಿ ರೋಡು ಇಲ್ಲಿಂದ ಇಲ್ಲಿ ಗಂಟ ಕಾಂಕ್ರೀಟು. ಇಲ್ಲಿ ಸ್ಟಾರ್ಟ್ ಕಾಂಕ್ರೀಟು. ಇಲ್ಲಿಂದ ಇಲ್ಲಿ ಗಂಟ ಕಾಂಕ್ರೀಟು. ಇಲ್ಲಿಂದ ಮಾಮೂಲಿ ರೋಡು, ಕಲ್ಲು ರೋಡು. ನೋಡಿ, ನಮ್ಮ ಗೋವಿಂದ ಸ್ವಾಮಿ ದೇವಸ್ಥಾನದಲ್ಲಿ 800 ವರ್ಷಗಳ ಹಿಂದೆ ಆದಂಥ ಕಲೆನ ಎಷ್ಟು ಚೆಂದಾಗಿ ಆ ಪೂಜೆ ಮಾಡೋಂತಹ ಬ್ರಾಹ್ಮಣರು ಹೇಳಿದ್ರು ಅಂದರೆ ಅಷ್ಟು ಚೆಂದ ಹೇಳಿದ್ರು. ಇಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲ ಮಾಡಿ ಕದ್ದು ಹೊಡೆದು ಏನು ವ್ಯವಸ್ಥೆ ಮಾಡಿ ಬಂದಂಥ ಕಾಲದಲ್ಲಿ ಯಾರೋ ಹಸು ಮೇಯಿಸ್ಕೊಂಡು ಬಂದಂಥವ್ರಿಗೆ ಅಲ್ಲಿ ಒಬ್ಬರು ತೀರೋಗ್ಬಿಟ್ರಂತೆ. ಹಸು ಮೇಯಿಸ್ಕೊಂಡು ಬಂದಾಗ ಒಂದು ಬಾವಿ ಕಟ್ಟೆ ಇತ್ತು, ಅಲ್ಲಿಂದ ಬಾವಿಯಲ್ಲಿ ತೀರೋಗ್ಬಿಟ್ರಂತೆ. ತೀರೋದಂತಕ್ಕಾಗಿ ಆಗ ಅವರಿಗೆ ಸಾರಿ ಹಸು ಮೇಯಿಸ್ಕೊಂಡು ಬರೋಕ್ಕಿಂತ ಮೊದಲು ಅವ್ರಿಗೆ ಸಿಕ್ತಂತೆ. ಸಿಕ್ಕದಂಥ ಕಾಲಕ್ಕೆ ಆಮೇಲೆ ಏನಪ್ಪ ಏನೇ ಹೇಳಿದ್ರು ಮರ್ತೋಯ್ತು, ಹೋಗ್ಲಿ ಬಿಡಿ, ಏನೋ ಮಾಡೋಕ್ಕಾಗಲ್ಲ. ಆಗ ಟಿಪ್ಪು ಸುಲ್ತಾನ್ ಎಷ್ಟು ಅವತಾರ ಮಾಡಿ ಏನೋ ಮಾಡಿ ನಮ್ಮ ಕೊಡಗಿನಲ್ಲಿ ಅವರಿಗೆ ಅಲ್ಲಿಂದ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ. 11 ವರ್ಷದಿಂದ ಹೀಗೆ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಗೋವಿಂದ ಸ್ವಾಮಿ ದೇವಸ್ಥಾನ. ನಮ್ಮ ಕೊಡಗಿನಲ್ಲಿ ಎಲ್ಲ ದೇವಸ್ಥಾನ ಇದೆ ಗಾಯ್ಸ್, ಯಾವುದಿಲ್ಲ ಅಂತನಿಲ್ಲ. ನಿಟ್ಟೂರಿನಲ್ಲಿ ಕಾಲಭೈರವೇಶ್ವರ, ಮುರುಡೇಶ್ವರ, ಬಸವೇಶ್ವರ. ಆದರೆ ನಮ್ಮ ಕೊಡಗಿನಲ್ಲಿ ಈಶ್ವರ ದೇವಸ್ಥಾನಗಳು ಜಾಸ್ತಿ ಗಾಯ್ಸ್. ಈಶ್ವರ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ ಎಲ್ಲ ಜಾಸ್ತಿ. ಒಂದಕ್ಕೊಂದು ಜಾಸ್ತಿ ಆಗುತ್ತೆ ಗಾಯ್ಸ್. ನೋಡಿ, ಯಾರು ಇದು ತಟ್ಟಿಗಿಟ್ಟು ಹೊಡಕಿಲಿ. ಈಶ್ವರ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ ಜಾಸ್ತಿ. ಏನಂತ ಗೊತ್ತಿಲ್ಲ ಕರೆಕ್ಟಾಗಿ. ಎಲ್ಲ ತಿಳ್ಕೊಂಡು ಒಂದು ದಿವಸ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್, ನಿಮಗೂ ತಿಳಿಸ್ಕೊಡ್ತೀನಿ. ಜೈ ಆರ್ಯ ಆಂಜನೇಯ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಕೊಡಗಿನವ್ರಿಗೆ ಟಿಪ್ಪು ಸುಲ್ತಾನ್ಗೆ ಅಂತಂದರೆ ಮಡಿಕೇರಿಲಿ ಒಂದ್ಸತಿ ಗಲಾಟೆ ಆದೈತಲ್ಲ, ಹಂಗಾದರೆ ಒಟ್ಟಲ್ಲಿ ಟಿಪ್ಪು ಸುಲ್ತಾನ್ ಬಂದು ನಮ್ಮ ಕೊಡಗಿನಲ್ಲಿ ಭಯಂಕರ ತೊಂದರೆ. ದೇವಸ್ಥಾನಗಳನ್ನೆಲ್ಲ ಒಡೆದು ಬೆಂಕಿ ಏನೇನೋ ಮಾಡಿದ್ದಾನೆ.
ಆಮೇಲೆ ಪುನಃ ಸುಮಾರು ಜನ ಹಿಂದೂಗಳನ್ನೆಲ್ಲ ಮುಸ್ಲಿಂ ಅವ್ರನ್ನ ಸಹ ಮಾಡಿದ್ದಾನೆ. ಒಂದು ಕಡೆ ಒಳ್ಳೆಯವನು ಅನ್ಸ್ಕೊಂಡಿದ್ದಾನೆ, ಒಂದು ಕಡೆ ಕೆಟ್ಟವನು ಅನ್ಸ್ಕೊಂಡಿದ್ದಾನೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಹಾಗೆ ಬಂತು, ಅದೇ ವ್ಯವಸ್ಥೆ ಆಗ್ತದೆ, ಅದ್ರ ಬಗ್ಗೆ ಬಿಟ್ಬಿಡೋಣ ಮತ್ತೆ. ನೋಡಿ ಮನೆಗೆ ಹೋಗಿ ವ್ಯವಸ್ಥೆ ಮಾಡಿ ನಮ್ಮಲ್ಲಿ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ತಿಂಡಿ ಹೊಟ್ಟೆ ಬೇರೆ ತುಂಬ ಗೌ 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 ಹೊಟ್ಟೆ ಬೇರೆ ಏನಂತ ಗೊತ್ತಿಲ್ಲ. ನೋಡಿ ಆಗಿನ ಕಾಲದದು ಮಂಟಪ ಇದು, ಏನು ಮಂಟಪ ಅಂತ ಗೊತ್ತಿಲ್ಲ. ಇಲ್ಲೊಂದು ಮರಳಿ ದೇವಸ್ಥಾನ ಇದೆ, ಐನ್ ಮನೆ ಅಂತ. ಐನ್ ಮನೆದು ಮಂಟಪ ಇದು. ಅಂದರೆ ನಮ್ಮ ದೊಡ್ಡ ಮನೆಗಳು ಇರುತ್ತೆ ಜಾಸ್ತಿ ಗೈಸ್. ನಮ್ಮ ಇಲ್ಲಿ ಕೊಡಗಿನಲ್ಲಿ ದೊಡ್ಡ ಮನೆಗಳು ಜಾಸ್ತಿ. ದೊಡ್ಡ ಮನೆ ಅಂದರೆ ಐನ್ ಮನೆ ಅಂದರೆ ದೊಡ್ಡ ಮನೆ ಅಂತ ಅರ್ಥ. ನಗುವ ನಯನ ಮೌನ ಲಲ ಲಲ ಅಂತೂ ಇಂತೂ ಮೈನ್ ರೋಡಿಗೆ ಬಂದೆ ಗಾಯ್ಸ್. ಪನ್ನಪೇಟೆ ಸೈಟ್ ನೋಡಿ. ನಾವು ನನ್ನ ವರ್ಷಪ್ ಇದು ನಾವು ಮಾಡೋ ಕೆಲಸ ಕೊಡೋ ಸಂಬಂಧ. ಅಂತೂ ಇಂತೂ ಮೈನ್ ರೋಡ್ ಬಂದೆ. ಮಳೆನೇ ಇಲ್ಲ ಇಲ್ಲಿ, ಆ ಕಡೆ ಮಳೆ ಉಂಟು. ಏನಪ್ಪ ವಿಚಿತ್ರ ಪ್ರಕೃತಿ ಅಂದ್ರೆ ವಿಚಿತ್ರ. ಪ್ರಕೃತಿನ ಯಾರು ಅರ್ಥ ಮಾಡೋಕ್ಕೂ ಆಗ್ತಿಲ್ಲ ಕಾಣ್ತದೆ. ಅಲ್ಲಿ ಮಳೆ ಇಲ್ಲ, ಇಲ್ಲಿ ಮಳೆ ಅಲ್ಲಿ ಮಳೆ ಉಂಟು, ಇಲ್ಲಿ ಮಳೆ ಇಲ್ಲ. ಬೆಕ್ಕಿನ ಕಣ್ಣು ನೋಡ್ರಪ್ಪ ಹೆಂಗದೆ ಅಂತ. ಯಾರೇ ಒಂದು ದೊಡ್ಡದಾಗಿ ನೋಡು, ಫುಲ್ಲು ಮನೆ 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 ಮನೆಯಿಂದ ನೋಡಿ ಗಾಯ್ಸ್. ಹೇಳಿದೆ ತಡ, ಅಲ್ಲಿಂದ ಮಳೆನೇ ಕರ್ಕೊಂಡ್ಬಂದ್ಬಿಟ್ಟಾಗಂತದೆ. ಮಳೆ ಇಬ್ಬರು ಜಾಸ್ತಿ ಆಗ್ಬಿಟ್ಟು. ಅಲ್ಲಿಂದ ವಿಪರೀತ ಮಳೆ ಜಾಸ್ತಿ ಆಗ್ಬಿಡ್ತು. ಮಾಡೋಕ್ಕಾಗಲ್ಲ. ಜಯತಾ ಇವನು ಯಾರು ಸ್ವಾಮಿ? ಇವನು ಮುಂದಕ್ಕೆ ಹೋಗ್ತಿಲ್ಲ ಹಿಂದಕ್ಕೆ ಹೋಗ್ತಿಲ್ಲ ಅನ್ನೋದು. ಹೋಗೋದಿಲ್ಲಪ್ಪ. ಅಂತೂ ಇಂತೂ ನಮ್ಮನೆ ರೋಡು ಬಂದೆ ಕಣಪ್ಪ. ಈ ಏನು ಟ್ರಾಫಿಕ್, ಒಳ್ಳೆ ಬೆಂಗಳೂರು ಟ್ರಾಫಿಕ್ ಥರ ಆಗ್ಬಿಡ್ದಪ್ಪ. ನನ್ನ ಬೇಡ. ಯಾರಪ್ಪ ಫೋನು? ಯಾರು ಫೋನ್ ಮಾಡ್ತಿದಾರಲ್ಲ? ನಮ್ಮ ಮನೆಗೆ ಬಂದು ತಲುಪಿದ್ದೀನಿ. ಈಗ ಮನೆಗೆ ಹೋಗಿ ಪೂಜೆ ಸಾಮಾನು ಮಾಡಿ, ಹೊಟ್ಟೆ ಬೇರೆ ಹಚ್ಕೊಂಡು ಫಸ್ಟ್ ತಿಂಡಿ ಮಾಡಿ ಬರಲಿ. ನೋಡ್ಕೊಬಾರ್ದು ಬನ್ನಿ. ಮಳೆ ಬೇರೆ ಬರ್ತಾ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರ್ತಾ ಇದೆ. ಏನು ಮಾತಾಡಿದ್ರೆ ಗೊತ್ತಾಗ್ತಿಲ್ಲ.
ಅಂತೂ ಇಂತೂ ಮನೆ ಒಂದು ತಲುಪಾಯಿತು. ಓಕೆ ಗಾಯ್ಸ್, ಬಾಯ್ಸ್, ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.